ಇದೇ ಒಳ್ಳೆ ಸಮಯ. ನಮ್ಮ ಶ್ವೇತನೂ ಇಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ದಾಳೆ. ನಮ್ಮಮ್ಮನೂ ಯಾರ ಮನೆ ಹತ್ರನೋ ಹೋಗ್ಬಿಟ್ಟೈತೆ, ಯಾರೂ ಇಲ್ಲ. ಇದೇ ಒಳ್ಳೆ ಸಮಯ ವಿಜಯ್ ಅವ್ರ ಹತ್ರ ಮಾತಾಡೋದಕ್ಕೆ, ನನ್ನ ಮನಸ್ಸಲ್ಲಿರೋದು ಹೇಳೋದಕ್ಕೆ ಇದೇ ಒಳ್ಳೆ ಸಮಯ. ಅವರಮ್ಮನೂ ಇಲ್ಲ. ಭೂದೇವಿ ಅಜ್ಜಿಯರ ಮಂತಕ್ಕೆ ಹೋಗ್ಬಿಟ್ಟೈತೆ. ಯಾಕಂದರೆ ಪಾತಣ್ಣರ ಮನೆ ಹತ್ತಾಗ ಅವ್ರ ಅಮ್ಮನೂ ಅವರು ಅಕ್ಕ ತಂಗಿರೋಗಿರೋದ್ರಿಂದ ಅಲ್ಲಿಗೆ ಹೋಗ್ತಾರೆ ಅವ್ರು ಯಾವಾಗ್ಲೂ. ಹಿಂಗೆ ಇದೇ ಒಳ್ಳೆ ಸಮಯ. ವರ್ಷ ಬೇರೆ ಕೆಲ್ಸಕ್ಕೆ ಹೋಗಿದ್ದಾನೆ, ಹೇಳ್ಬಿಡ್ತೀನಿ ಹೋಗಿ. ಆದರೂ ಒಂಥರ ಏನೋ ಮನಸ್ಸಲ್ಲಿ ಹೆಂಗಪ್ಪ ಹೇಳೋದು ಅಂತ ಏನೋ ಒಂಥರ ನಾಚಿಕೆ. ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೆಂಗೋ ಹೇಳ್ತೀನಿ. ಮನಸ್ಸಲ್ಲಿ ಇಟ್ಕೊಂಡ್ರೆ ಆಗಲ್ಲ, ಹಿಂಗೆ ಇರಬೇಕಾಗುತ್ತೆ. ಅದಕ್ಕೆ ವಿಜಯ್ ಅವರೇ ಅಂತ ಅಂದ್ಕೊಂಡು ಹೇಳ್ತೀನಿ. ನೋಡೋಣ, ದೊಡ್ಡ ಮನ್ಸು ಮಾಡ್ತೀನಿ. ಅದಕ್ಕೆ ಮನೆ ಹತ್ರ ಉಳ್ಕೊಂಡಿದ್ದು. ಹೇಳ್ಬಿಡ್ತೀನಿ ಹೋಗಿ ಹೇಳಿ ಹೆಂಗೋ ಜ್ವರ ಅಂತ ಹೇಳಿ ನಾಟಕ ಮಾಡ್ಕೊಂಡಿದ್ದಕ್ಕೆ ವಾಸಿ ಆಯಿತು. ವಿಜಯ್ ಅವರೇ ಏನು ಮಾಡ್ತಾ ಇದ್ದೀರಾ? ಓ ಕಂಟಿ ಅವರೇ, ಬನ್ನಿ ಬನ್ನಿ. ನನಗಂತೂ ವರ್ಷ ಅನ್ನೋದೇ ಬರುತ್ತೆ ಬಾಯಲ್ಲಿ ಯಾವಾಗ್ಲೂ. ವರ್ಷ 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 ಅಂತ ಅಂದು ಸಡನ್ನಾಗಿ ವರ್ಷ ಅಂತ ಕರೆಯೋಣ ಅನ್ನಂಗೆ ಆಗುತ್ತೆ. ಬನ್ನಿ ಕುತ್ಕೊ ಬನ್ನಿ. ಹುಷಾರಾದ್ರ? ಜ್ವರ ಬಿಟ್ವಾ? ಹಾಂ, ಏನು ಇವಾಗಲೇ ಮುಖ ಎಲ್ಲ ಸ್ಮೈಲ್ ಆಗ್ಬಿಟ್ಟೈತೆ. ಆವಾಗಲೇ ನೋಡಿದ್ರೆ ಎಲ್ಲ ಮುಖ ಎಲ್ಲ ಬಾಡೋಗ್ಬಿಟ್ಟಿತ್ತು, ಚಳಿ ಜ್ವರ ಬಂದೈತೆ ಅಂತ ಹೇಳ್ತಿದ್ರೆ ವಿಕ್ಸ್ಟಿಕ್ ಬಂದಲ್ಲ, ಸರಿ ಆಯ್ತಾ? ಅಪ್ಪ, ಯಾಕೆ ಹಾಕಿ ಕೈ ಹಿಡ್ಕೊಳ್ತಾ ಇದ್ರ? ಯಾಕೆ ಕಂಟಿಯವ್ರೆ, ಏನಾಯ್ತು? ಯಾಕೆ? ಏನಿಲ್ಲ, ಈ ಕೈಯಿಂದ ನನ್ನ ಹಣೆಗೆಲ್ಲ ವಿಕ್ಸ್ ಹಚ್ಬಿಟ್ಟು ಬಂದ್ರಲ್ಲ, ಅದಕ್ಕೆ ಬೇಗ ನನ್ನ ಜ್ವರ ಎಲ್ಲ ವಾಸಿ ಆಗ್ಬಿಡ್ತು. ಎಲ್ಲ ನಿಮ್ಮ ಕೈಯಿಂದ ಆಯಿತು. ನೀವಿದ್ರೆ ನಮಗೇನೋ ಒಂಥರ ಅದೃಷ್ಟ. ಓಹೋ ಬಿಡಿ, ಅದನ್ನೇನು ಕೈ ಹಿಡ್ಕೊಂಡು ಹೇಳ್ಬೇಕಾ? ಈ ಕೈಯಿಂದ ವಿಕ್ಸ್ಟಿಕ್ ಬಂದಿದ್ದಕ್ಕೆ ನಿಮಗೆ ಜ್ವರ ಎಲ್ಲ ಬಿಟ್ಟೋಯ್ತು ಅಂತ ಹೇಳಿ ಅದನ್ನೆಲ್ಲ ಹೇಳ್ಬೇಕಾ? ಬಿಡಿ, ಕೈ ಹಿಡ್ಕೊಂಡು ಏನು ಅದನ್ನೇನು ಹೇಳ್ತೀರಾ? ಹಂಗೆ ಹೇಳಿದ್ರೆ ಆಗಿತ್ತು. ಕೈಯಿಂದ ಯಾಕೆ ಹಿಡ್ಕೊಳ್ತೀಯ? ಒಂದು ನಿಮಿಷ ಬಂದೆ. ಅಯ್ಯೋ ಅಯ್ಯೋ, ಯಾಕೆ ಡೋರ್ ಆಗ್ತಾ ಇತ್ತಾ? ಯಾಕೆ ಕಂಟಿಯವ್ರೆ, ಯಾಕೆ? ಹೇಳ್ತೀನಿ, ಅದಕ್ಕೆ ನಿಮ್ಗೇನೋ ವಿಷಯ ಹೇಳಿದ್ದೆ, ಹೇಳೋದಕ್ಕಂತಲೇ ಡೋರ್ ಹಾಕಿ ಬಂದಿದ್ದೀನಿ. ಮತ್ತೆ ಯಾರಾದರೂ ಬಂದುಬಿಟ್ರೆ ಕಷ್ಟ ಅಂತ ಹೇಳಿ. ಏನೋ ಮಾತಾಡಬೇಕು ನಿಮ್ಮ ಹತ್ರ, ಮುಖ್ಯವಾದ ವಿಷಯ ಐತೆ ಅದಕ್ಕೆ. ಮತ್ತೆ ಯಾರಾದರೂ ಬಂದುಬಿಟ್ರೆ ಡಿಸ್ಟರ್ಬ್ ಆಗಿಬಿಡುತ್ತೆ. ಏನಾದರೂ ಒಂದು ವಿಷಯ ಮಾತಾಡಬೇಕಾದ್ರೆ ಸಡನ್ನಾಗಿ ಯಾರಾದರೂ ಬಂದುಬಿಟ್ರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ. ಅಯ್ಯೋ, ಯಾಕೆ ಕಂಟಿಯವ್ರೆ, ಯಾಕೆ? ನನಗೆ ಯಾಕೋ ಒಂಥರ ಭಯ ಆಗ್ತಾ ಐತೆ. ಭಯ ಪಡಬೇಡಿ. ನಾನೇ ನಿನ್ನ ಕರಡಿ ಅಲ್ಲ, ಹುಲಿ ಅಲ್ಲ, ಸಿಂಹ ಅಲ್ಲ, ಯಾಕೆ ಭಯ ಬೀಳ್ತೀರಾ? ಇಲ್ಲಿ ನೋಡಿ, ನನ್ನ ಮನಸ್ಸಲ್ಲಿರೋದು ಹೇಳ್ಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ ಇವತ್ತು. ಏನಂತಂದರೆ, ನಾನು ನಿಮ್ಮ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನಿಜವಾಗ್ಲೂ ನೀವೇನು ಅಂದ್ಕೊತಿರೋ ಏನೋ, ನೀವೇನು ಹೇಳ್ತಿರೋ ಏನೋ ಗೊತ್ತಿಲ್ಲ. ನಿಮ್ಮನ್ನು ನೋಡ್ದಂಗಿಂದ ನನಗೆ ತುಂಬ ಆಸೆ ಆಗಿತ್ತೆ. ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ನಿಜವಾಗ್ಲೂ ಬೆಳಗ್ಗೆ ನಾನು ರೀಲ್ಸ್ ನೋಡ್ತಿದ್ನಲ್ಲ ನಿಮ್ಮದು, ನೀವು ರೀಲ್ಸ್ ನೋಡಬೇಕಾದ್ರೆ ಎಸ್ ಸತಿ ಹಂಗೆ ಅನ್ನಿಸ್ತು ಅಂತ ಹೇಳಿ ನಾನು ಇವತ್ತು ಉಳ್ಕೊಂಡಿದ್ದೆ. ನನಗೆ ಚಳಿ ಜ್ವರ ಅಂತ ಹೇಳಿ ಸುಮ್ಮನೆ ನಾನು ನಾಟಕ ಮಾಡ್ಕೊಂಡು ಉಳ್ಕೊಂಡಿದ್ದು ಗೊತ್ತಾ? ನೀವಂದರೆ ನನಗೆ ತುಂಬ ಇಷ್ಟ. ಅದಕ್ಕೇ ನಾನು ಈ ವಿಷಯನ ನಿಮ್ಮ ಹತ್ರ ಹೇಳ್ಬೇಕು. ವರ್ಷ ಹೋಗ್ಬಿಡ್ತಾನೆ ಕೆಲಸಕ್ಕೆ. ವರ್ಷ ಕೆಲಸಕ್ಕೆ ಹೋದಾಗ ನಾನು ಈ ವಿಷಯ ಹೇಳ್ಬೇಕು ಅಂತಲೇ ನಾನು ಇವತ್ತು ಮನೇಲಿ ಉಟ್ಕೊಂಡಿದ್ದು. ನನಗೆ ಯಾವ ಚಳಿ ಜ್ವರನೂ ಬಂದಿಲ್ಲ, ಏನಿಲ್ಲ. ಈ ಚಳಿ ಜ್ವರನೇ ನನಗೆ ಬಂದಿರೋದು. ಇದನ್ನು ಹೇಳ್ಬೇಕು ಅಂತಲೇ ನನಗೆ ಚಳಿ ಜ್ವರ ಬಂದಿರೋದು, ಬೇರೆ ಏನೂ ಇಲ್ಲ, ಅಷ್ಟೇ. ಇವಾಗ ನಾನು ನಿಮ್ಮನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ವಿಜಯ್ ಅವರೇ. ಅದಕ್ಕೆ. ಅಯ್ಯಯ್ಯೋ, ಏನು ಹೇಳ್ತಾ ಇದ್ದೀರಾ ಕಂಟಿಯವ್ರೆ? ಅಯ್ಯೋ, ಇದೇನಿದು? ಇಲ್ಲೋಡಿ, ನಾನು ಇಲ್ಲೋಡಿ, ಈಗ ಯಾರಾದರೂ ಇವಾಗ ನಾ ಲವ್ ಮಾಡೋದೇನಾದರೂ ವಿಷಯ ಗೊತ್ತಾಗ್ಬಿಟ್ರೆ ವರ್ಷ ಅವ್ರಿಗೆ, ಅವ್ರ ಪಾಪ ಅವರು ಹೆಂಡ್ತಿ ಅವ್ರಿಗೆ ಇದು ಮಾಡ್ಬಿಟ್ಟು ಡೈವರ್ಸ್ ಕೊಟ್ಬಿಟ್ಟು ನನ್ನ ಮದುವೆ ಆಗಿದ್ದಾರೆ. ಅವರು ನನ್ನ ಇಷ್ಟಪಟ್ಟು ಮದುವೆ ಆಗಿರೋದು. ಅವ್ರಿಗೆ ಮೋಸ ಮಾಡಿ ನಾನು ಇಲ್ಲಪ್ಪ, ತೋ ಆಗೋದಿಲ್ಲ. ಇಲ್ಲ ಕಂಟಿಯವ್ರೆ, ದಯವಿಟ್ಟು ನನ್ನ ಕೈ ಬಿಟ್ಬಿಡಿ. ಇಲ್ಲಿ ನೋಡಿ, ನಾನು ಫಿಕ್ಸೆಡ್ ಮಾಡಿಕ್ಕಿದ್ದೀನಿ. ಆ ದುಡ್ಡೆಲ್ಲ ನಿಮಗೆ 8 ಲಕ್ಷ ದುಡ್ಡು. ಅದೆಷ್ಟು ವರ್ಷ ಅಂತ ಡೆಪಾಸಿಟ್ ಮಾಡಿದ್ದೀನಿ. 2 ವರ್ಷ, ಇನ್ನೆರಡು ವರ್ಷ ಬಿಟ್ಟು ಅದ್ರ ಬಡ್ಡಿ 8 ಲಕ್ಷ ದುಡ್ಡು ಎಲ್ಲ, ಅದಕ್ಕೆ ಬಡ್ಡಿ ಎಲ್ಲ ಸೇರಿದ ಎಷ್ಟು ಬರುತ್ತೋ ಏನೋ ಗೊತ್ತಿಲ್ಲ, ಅದೆಲ್ಲ ನಿಮಗೆ ಮಾಡಿಬಿಡ್ತೀನಿ. ಅದೆಲ್ಲ ನಿಮಗೆ ಮಾಡ್ತೀನಿ. ನನಗೆ ಇವಾಗ ಸದ್ಯಕ್ಕೇನೂ ಅದೇನು ತೊಗೊಳಕ್ಕೆ ಬರೋದಿಲ್ಲ. ನಾನು ಅಷ್ಟು ವರ್ಷ ಅಂತ ಹೇಳಿ ಫಿಕ್ಸೆಡ್ ಮಾಡಿದ್ದೀನಿ. ನಂದು 2 ವರ್ಷ ಅದು ಕಳೆದುಬಿಟ್ರೆ ನಿಮಗೆ ದುಡ್ಡು ಬಡ್ಡಿ ಎಲ್ಲ ನಿಮಗೆ ಬಂದುಬಿಡುತ್ತೆ. ಅದೆಲ್ಲ ನಿಮಗೆ ಕೊಟ್ಬಿಡ್ತೀನಿ. ನನ್ನ ಹತ್ರ ನೀವು ಚೆನ್ನಾಗಿರಿ ಅಷ್ಟೇ. ನನಗೆ ದುಡ್ಡು ಮುಖ್ಯ ಅಲ್ಲ, ನನಗೆ ನೀವು ಮುಖ್ಯ. ಅದಕ್ಕೋಸ್ಕರ ಪ್ಲೀಸ್, ನಾನು ಅಷ್ಟು ಲಕ್ಷ ಇವಾಗ ನಮ್ಮ ಅತ್ತೆಯವ್ರು ಕೊಟ್ಟಿದ್ದರು.
ಅವರು 6 ಲಕ್ಷ ಕೊಟ್ಟಿದ್ವಿ ಅಂತ ಹೇಳ್ತಿದ್ರಲ್ಲ, ನಮ್ಮ ಅತ್ತೆ ಅವರು 6 ಲಕ್ಷ ಕೊಟ್ಟಿದ್ರು. ನಮ್ಮ ಅಣ್ಣ 2 ಲಕ್ಷ ಕೊಟ್ಟಿದ್ದ. ನಮ್ಮ ಅಣ್ಣ ಏನೋ 2 ಲಕ್ಷ 4 ಲಕ್ಷನೇ ಕೊಟ್ಟಿದ್ದ. ಅದರಲ್ಲಿ 2 ಲಕ್ಷ ಬಳಸ್ಕೊಬಿಟ್ಟು ನಾನು 8 ಲಕ್ಷ ಫಿಕ್ಸೆಡ್ ಮಾಡಿಟ್ಟಿದ್ದೀನಿ. ಇನ್ನೊಂದು 2 ವರ್ಷ ಬಂದುಬಿಡುತ್ತೆ. ಇನ್ನೊಂದು 2 ವರ್ಷ ಅಲ್ದಿದ್ರೆ ಇನ್ನೊಂದು ವರ್ಷಕ್ಕೆ ನಾನು ಮಾಡಿಸ್ತೀನಿ ಹೋಗಿ. ಒಂದು ವರ್ಷ ಮ್ಯಾಕ್ಸಿಮಮ್ ಇನ್ನೊಂದು ವರ್ಷ ನಾನು ಮಾಡಿಸಿದ್ರೆ ಇನ್ನೊಂದು ವರ್ಷಕ್ಕೆ ಬಂದುಬಿಡುತ್ತೆ. ನೀವು ಇನ್ನೊಂದು ವರ್ಷಕ್ಕೆ ಬರೋದಾದರೆ ಅದೆಲ್ಲ ನಿಮ್ಮದೇ. ನೀವು ನನ್ನ ಹತ್ರ ನೀವು ಚೆನ್ನಾಗಿ ನಗ್ನಗ್ತಾ ಮಾತಾಡ್ಕೊಂಡು ಚೆನ್ನಾಗಿರೋದಾದರೆ ಅದೆಲ್ಲ ನಿಮಗೇನೆ. ನಿಮ್ಮ ನಗು ನೋಡ್ತಾ ಇದ್ರೆ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಗುತ್ತಲ್ಲ, ಅದಕ್ಕೆ ಮಾತಾಡ್ತಿರ್ಬೇಕು ಅನಿಸುತ್ತೆ. ಅದೆಲ್ಲ ಯಾವ ದುಡ್ಡಿದ್ರು ಈ ಥರ ನಗು ತೋರಿಸೋದಕ್ಕಾಗಲ್ಲ, ಎಷ್ಟು ದುಡ್ಡೇ ಇದ್ರೂ. ನಮ್ಮ ಮನೇಲಿ ಶ್ವೇತಾ ನೋಡು, ಅವಳು ಯಾವಾಗಲೂ ಊರ್ಕೊಳ್ತಾ ಇರ್ತಾಳೆ. ಎಷ್ಟು ದುಡ್ಡಿದ್ರು ಅವಳಿಗೆ ಕೊಡೋದಕ್ಕೆ ಮನಸ್ಸೂ ಬರೋದಿಲ್ಲ. ಅವಳಿಗೆ ಈ ರೀತಿ ನಾನು ಹೇಳೂ ಇಲ್ಲ. ಅವಳಿಗೆ ಈ ವಿಷಯ ಗೊತ್ತೂ ಇಲ್ಲ. ಅದಕ್ಕೋಸ್ಕರ ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ನಾನು ಅದನ್ನೆಲ್ಲ ಇಟ್ಕೊಂಡು ಜಾಮ್ ಮಜಾ ಮಾಡ್ಬೋದಾಗಿತ್ತು. ಆದರೆ ಏನು ಮಾಡಲಿ, ಇರಲಿ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ ಅಷ್ಟೇ. ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ನಾನು ದುಡಿತೀನಿ. ನಾನು ಈಗ JCB ಮತ್ತು ಕಾರ್ ಓಡಿಸ್ತೀನಿ, ಲಾರಿ ಓಡಿಸ್ತೀನಿ. ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಡ್ರೈವಿಂಗೂ ಮಾಡ್ತೀನಿ ನಾನು. ಎಲ್ಲ ಡ್ರೈವಿಂಗು ಬರುತ್ತೆ ನನಗೆ. ಪ್ರತಿಯೊಂದರಲ್ಲೂ ಕೆಲಸ ಮಾಡ್ತೀನಿ. ಎಲ್ಲದ್ರ ಕಡೆಯಲ್ಲೂ ನಾನು ಇನ್ನೂ ಬೇರೆ ಎಲ್ಲ ಯಾವುದಾದ್ರೂ ಕಂಪ್ನಿಗಳಿಗೆಲ್ಲ ಕೆಲ್ಸಕ್ಕೆ ಹೋಗಿದ್ದೀನಿ. ಇಂಥ ಕೆಲಸ ಬರಲ್ಲ ಅನ್ನೋಂಗಿಲ್ಲ, ಎಲ್ಲ ಮಾಡ್ತೀನಿ A to Z. ಆ ಥರ ನೀವು ಹೆಂಗೆ ಫಾಸ್ಟು ಎಲ್ಲದರಲ್ಲೂ ಹೇಗೆ ನೀವಿದ್ದೀರೋ ಹಾಗೆ ನಾನು ಇದ್ದೀನಿ. ಎಲ್ಲ ಕೆಲಸನೂ ಮಾಡ್ತೀನಿ ನಾನು. ಅಯ್ಯೋ ಹೌದಾ? ಅಯ್ಯೋ ನನಗೆ ಯಾಕೋ ಇವಾಗ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ನಿಮ್ಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ವಿಷಯ ವರ್ಷಗೆ ಗೊತ್ತಾಗೋದು ಬೇಡ. ಈಗ ಬೇರೆ ಕೆಲ್ಸಕ್ಕೆ ಹೋಗ್ತಾರೆ, ಗೊತ್ತಾಗ್ದಂಗೆ ನಾವು ಇರೋದು 8 ಲಕ್ಷ ದುಡ್ಡು ನನಗೆ ಅದನ್ನು ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಬಡ್ಡಿ ಎಲ್ಲ ಸೇರಿ ಒಂದು 15 ಲಕ್ಷ ಬರುತ್ತೇನೋ. ಎಷ್ಟು ಲಕ್ಷ ಆಗಿರುತ್ತೋ ಬಡ್ಡಿನೇ. ಜಾಸ್ತಿ ದಿವಸ ಆಯ್ತಂತೆ ಆಲೇನೆ. ಹಂಗಾದ್ರೆ ನನಗೆ ದುಡ್ಡು ಕೊಡ್ತಾರೆ ಅನಿಸುತ್ತೆ. ಕಂಟೆ ಅವರು ಹೆಂಗೆ ಹೊತ್ಲಾಗ ಅದು ಎಲ್ಲ ಕೊಟ್ಬಿಟ್ರೆ 8-10 ಲಕ್ಷ ಸಖತ್ ದುಡ್ಡು ಆಗ್ಬಿಡುತ್ತೆ. ಎಲ್ಲ ಬೇಕಾಗಿದೆ ಎಲ್ಲ ತೊಗೋಬೋದು. ನಮಗೆ ಬೇಕಾಗಿರೋದೆಲ್ಲ ಇಷ್ಟಪಟ್ಟಿರೋದೆಲ್ಲ ತಗೋಬೋದು ನಾವು. ಏನು ಯೋಚನೆ ಮಾಡ್ತೀರಾ? ಐ ಲವ್ ಯು ವಿಜಿ ಅವರೇ, ಐ ಲವ್ ಯು. ಐ ಲವ್ ಯು ಕಂಟಿ ಅವರೇ, ಲವ್ ಯು ಟು. ಐ ಲವ್ ಯು ಟು. ಒಪ್ಕೊಬಿಟ್ರಲ್ಲ, ನನಗೆ ತುಂಬ ಖುಷಿ ಆಗಿಬಿಡ್ತು. ನಿಜವಾಗ್ಲೂ ತುಂಬ ಖುಷಿ ಆಯ್ತಪ್ಪ. ತುಂಬ ಖುಷಿ ಆಯಿತು. ನಿಜವಾಗ್ಲೂ ನಿಮ್ಮ ಮಾತಿಗೆ ನನಗಿವತ್ತು ತುಂಬ ಖುಷಿ ಆಗ್ತೈತೆ. ನನಗೆ ಈ ಥರ ಖುಷಿ ಯಾವತ್ತೂ ಸಿಕ್ಕಿರಲಿಲ್ಲ. ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬ ಮನಸ್ಸಿಗೆ ಖುಷಿ ಆಗ್ತೈತೆ. ಆ ಖುಷಿಗೆ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ತುಂಬ ಖುಷಿ ಆಗ್ತೈತೆ. ಒಪ್ಕೊಬಿಟ್ರಲ್ಲ. ಆದರೂ ನಾನು ಅವ್ರನ್ನ ನಾನು ಇಷ್ಟಪಟ್ಟೆ ಮದುವೆ ಆಗಿದ್ದು. ಆದರೂ ನಾನು ಅವ್ರು ಒಂದು ಸತಿ ಹೇಳಿದ್ರಲ್ಲ, ಅವಾಗ ನಾನು ಒಪ್ಕೊಂಡೇ ಇರಲಿಲ್ಲ ಗೊತ್ತಾ. ಇಲ್ಲಪ್ಪ ನಾನು ಆ ಥರ ಮಾಡ್ಕೊಳ್ಳೋದಕ್ಕಾಗಲ್ಲ, ನಾನು ಡೈವರ್ಸ್ ಕೊಟ್ಟು ಬಂದಿದ್ದೀನಿ ನನ್ನ ಗಂಡನಿಗೆ. ಮತ್ತೆ ಈ ಥರ ಏನಾದರೂ ಆಗ್ಬಿಟ್ರೆ ಜನ ಮಾತಾಡ್ತಾರೆ ಅಂತ. ಇಲ್ಲ, ಮಾತಾಡೋರು ಹೇಗಿದ್ರು ಮಾತಾಡ್ತಾರೆ, ನೀನು ಚೆನ್ನಾಗಿದ್ರು ಮಾತಾಡ್ತಾರೆ, ಕೆಟ್ಟರು ಮಾತಾಡ್ತಾರೆ. ಮಾತಾಡೋರು ಹೇಗಿದ್ರು ಮಾತಾಡ್ತಾರೆ, ನೀನು ಚೆನ್ನಾಗಿರಬೇಕು ಅಂತ ಅವ್ರು ನನಗೆ ಅವತ್ತು ಧೈರ್ಯ ಹೇಳಿದರು. ಆ ಧೈರ್ಯಕ್ಕೋಸ್ಕರ ಬಿಡು, ಏನೋ ನನಗೂ ಒಬ್ಬರು ಯಾರೋ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ನಾನು ತುಂಬ ಇಷ್ಟಪಟ್ಟೆ. ಇವತ್ತು ಹಂಗೆ ನೀವೇನೋ ಪಾಪ ಮನಸ್ಸಲ್ಲಿರೋದೇನೋ ಹೇಳಿದ್ರಿ, ಏನೋ ಹೇಳ್ತಾ ಇದ್ದೀರಾ. ಅದಕ್ಕೇ ಚೆನ್ನಾಗಿರ್ತೀನಿ ಹೇಳಿ, ನಾನೇನಿಲ್ಲ, ಎಲ್ಲರ ಹತ್ರನೂ ಚೆನ್ನಾಗಿರ್ತೀನಿ. ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡಿಸ್ಕೊಂಡು ನಾನು ಚೆನ್ನಾಗಿರ್ತೀನಿ. ಬಿಡಿ. ಏನೋ ನಿಮ್ಮ ಮನಸ್ಸಲ್ಲಿರೋದು ಹೇಳಿದಿರ, ಅದು ಏನು ಒಬ್ಬರ ಮೇಲೆ ಏನೋ ಅದೇನು ಹಂಗೆ ಆಸೆ ಆಗುತ್ತೋ ಗೊತ್ತಿಲ್ಲ, ಅದೇನೋ ಅಟ್ರಾಕ್ಟ್ ಅಷ್ಟೇ. ಏನೋ ಒಂಥರ ನೋಡಿದ್ರೆ ಹುಡುಗಿ ಚೆನ್ನಾಗಿದ್ದಾಳಪ್ಪ ಅಂತ ಅನಿಸುತ್ತೆ. ನಾನು ನೋಡಿದವರೆಲ್ಲ ಅಷ್ಟೇ ತುಂಬ ಚೆನ್ನಾಗಿ ಲೈಕ್ ಮಾಡ್ತಾರೆ. ನಾನು ನೋಡಿದವರೆಲ್ಲ ಅಷ್ಟೇ, ನೀವೇ ಅಂತಲ್ಲ. ಸರಿ 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 ಆಯಿತು. ನನಗಂತೂ ತುಂಬ ಖುಷಿ ಆಗ್ತೈತೆ. ಅದೇ ಖುಷಿಗೆ ಏನಾದರೂ ಮಾಡಿಕೊಡ್ತೀರಾ ನೀವು? ನಿಮ್ಮ ಕೈಯಾರ ಏನಾದರೂ ಮಾಡಿಕೊಡ್ತೀರಾ? ನಿಮ್ಮ ಬಾಯಿ ಬಿಟ್ಟು ಕೇಳ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಪ್ರಪೋಸ್ ಮಾಡಿದ್ದೀನಿ, ನೀವು ಒಪ್ಕೊಂಡಿದ್ದೀರಾ. ಅದೇ ಖುಷಿಗೆ ಏನಾದರೂ ಕೊಡಿ. ಓಕೆ, ಬನ್ನಿ. ಶರ್ಬತ್ ಇನ್ನೇನು ಮಾಡೋಕ್ಕಾಗಲ್ಲ. ಟೀ ಮಾಡಲೋ, ಕಾಫಿ ಮಾಡಲೋ, ಏನು ಬಾದಾಮಿ ಹಾಲು ಮಾಡಲೋ? ಒಂದು ನಿಮಿಷ ಹೇಳ್ತೀನಿ, ಏನು ಬೇಕು ಅಂತ ಹೇಳ್ತೀನಿ ತಡೀರಿ. ಎಲ್ಲರ ಎದುರಿಗೂ ಹೇಳೋಕ್ಕಾಗಲ್ಲ, ಆಮೇಲೆ ಹೇಳ್ತೀನಿ. ಒಂದು ನಿಮಿಷ. ನೋಡಿದ್ರಲ್ಲ ವೀಕ್ಷಕರೇ, ವಿಜಯವ್ರಿಗೆ ನಾನು ಪ್ರಪೋಸ್ ಮಾಡಿಬಿಟ್ಟೆ. ನನ್ನ ಮನಸ್ಸಲ್ಲಿರೋದು ಹೇಳ್ಬಿಟ್ಟೆ. ನಾನಂತೂ ತುಂಬ ಆಸೆ ಇಟ್ಕೊಂಡಿದ್ದೆ ಇವ್ರ ಮೇಲೆ. ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟ ಆಗ್ಬಿಟ್ರು. ಅದೇನು ಈ ವರ್ಷನ ಲವ್ ಮಾಡಿದ್ದಾಳೆ ಅನ್ನೋ ಅದೇನು ಮನಸ್ಸಲ್ಲಿ ಬರ್ತಾನೆ ಇಲ್ಲ. ಅವ್ರು ಹೆಂಗೆ ಏನು ಅದೆಲ್ಲ ಏನು ಯೋಚನೆ ಮಾಡೋಕ್ಕಾಗ್ತಾಯಿಲ್ಲ. ಅವ್ರ ಗಂಡ ಡೈವರ್ಸ್ ಕೊಟ್ಟು ಬಂದಿದ್ದಾರೆ, ವರ್ಷನ ಲವ್ ಮಾಡಿ ವರ್ಷನ ಮದುವೆ ಆಗಿದ್ದಾರೆ. ಅದೆಲ್ಲ ಯೋಚನೆ ಮಾಡೋಕ್ಕಾಗ್ತಾನೆ ಇಲ್ಲ ನನಗೆ. ಇವರೇ ಮೇಯ್ನ್ ನನಗೆ ಅಷ್ಟೇ. ಯಾರ್ದು ಏನಾದರೂ ಏನಂತೆ, ವಿಜಯ್ ಅವರೇ ನನಗೆ ಮುಖ್ಯ ಅಷ್ಟೇ.
ನನ್ನ ಮನಸ್ಸಲ್ಲಿರೋದನ್ನ ನಾನು ಅವ್ರು ಬಂದಾಗಿಂದನೂ ನನ್ನ ಮನಸ್ಸಲ್ಲಿರೋದು ಅಂದ್ಕೊಂಡಿದ್ದು ಹೇಳ್ಬಿಟ್ಟೆ ಇವತ್ತು. ಈ ಮನಸ್ಸಲ್ಲಿರೋ ಭಾರ ತೆಗ್ದಾಕ್ಬಿಟ್ಟೆ. ಎಷ್ಟು ಭಾರ ಹೊತ್ಕೊಂಡಿದ್ದೆ ಅಂದರೆ ಹೇಳ್ಬಾರ್ದು ಅಷ್ಟು ಭಾರ ಹೊತ್ಕೊಂಡಿದ್ದೆ. ಎಲ್ಲ ಕಿತ್ತೆಸ್ದು ಬಿಟ್ಟೆ ಇವತ್ತು. ಮನ್ಸಗ್ರು ಆಯ್ತು ಇವಾಗ. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.